ಕಳೆದ 2 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನಾನೀಗ ನಿಂತಿರುವಂತಹ ಜಾಗ ಏನಿದೆ NH64 ಎನ್ನುವಂತಹ ಹೈವೇ ಏನಿದೆ, ಈ ಒಂದು ಹೈವೇಯಲ್ಲಿ ನಿನ್ನೆ ಇದೇ ಒಂದು ನನ್ನ ಬಲಭಾಗದಲ್ಲಿರುವಂತಹ ಗುಡ್ಡ, ಬೃಹದಾದಂತಹ ಗುಡ್ಡ ಮಣ್ಣು ಕುಸಿತ ಆಗಿದೆ. ಈ ಒಂದು ಮಣ್ಣು ಕುಸಿತದಿಂದಾಗಿ ಸುಮಾರು 15ಕ್ಕೂ ಹೆಚ್ಚು ಮಂದಿ ನಾಪತ್ತೆ ಆಗಿದ್ದಾರೆ ಅನ್ನುವ ಮಾಹಿತಿಯನ್ನು ಆಧರಿಸಿ ಈಗ ರಕ್ಷಣಾ ಕಾರ್ಯಾಚರಣೆ ಹಾಗೂ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇಲ್ಲಿ ಹಿಟಾಚಿಗಳನ್ನು ಬಳಸಿ JCBಗಳನ್ನು ಬಳಸಿ ಗುಡ್ಡವನ್ನು ತೆರವು ಮಾಡುವಂಥ ಕೆಲಸ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನಾನೀಗ ನಿಂತಿರುವಂತಹ ಜಾಗ ಏನಿದೆ, ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂತಹ ಈ ಒಂದು ಬೃಹದಾಕಾರದ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿ ಸುಮಾರು 15ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಅನ್ನುವ ಮಾಹಿತಿಯನ್ನು ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ಅದೇ ಒಂದು ಅನುಮಾನದ ಅಡಿಯಲ್ಲಿ ಈಗ ರಕ್ಷಣಾ ಪಡೆಗಳು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ರಕ್ಷಣಾ ಕಾರ್ಯಗಳು ಯಾವ ರೀತಿಯಾಗಿ ಗುಡ್ಡ ಕುಸಿತ ಆಗಿರುವುದನ್ನು ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ಭಾಗದ ಆ ಬದಿಯಲ್ಲಿ ಸುಮಾರು ಟೀ ಅಂಗಡಿ ಏನಿತ್ತು, ಟೀ ಅಂಗಡಿಯಲ್ಲಿ ಇದ್ದಂತಹ ಒಂದೇ ಕುಟುಂಬದ 5 ಜೊತೆಗೆ ಅಲ್ಲೇ ಇದ್ದಂಥ ಲಾರಿ ಚಾಲಕರು ನಾಪತ್ತೆ ಆಗಿದ್ರು. ಆ ಪೈಕಿ ಅಂದರೆ 7 ಜನರ ಪೈಕಿ 4ರ ಮೃತದೇಹಗಳು ಪತ್ತೆಯಾಗಿದೆ. ಇನ್ನುಳಿದ 3ಗೋಸ್ಕರ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ನೋಡಿ, ಇಲ್ಲಿರುವಂಥ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದರೆ, ಇಲ್ಲಿ ಒಂದು ಹೈ ಟೆನ್ಷನ್ ವೈರ್ ಹೋಗಿತ್ತು. ಆ ಹೈ ಟೆನ್ಷನ್ ವೈರ್ ಸಮೇತವಾಗಿ ಈ ಒಂದು ಗುಡ್ಡ ಈ ಒಂದು ಗಂಗಾವಳಿ ನದಿಗೆ ಬಿದ್ದಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿ ತುಂಬ ಆಳ ಇರುವಂಥ ಈ ಒಂದು ನದಿ, ಹರಿತಾ ಇರುವಂಥ ನದಿ, ಅಲ್ಲಿ ನಾವು ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನೋದು ನಮಗೆ ಅಲ್ಲಿ ನದಿಯಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಮಣ್ಣು ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಮತ್ತೊಂದು ಕಡೆ ಆ ಭಾಗದಲ್ಲಿ ನಮಗೇನು ಕಾಣೋದಕ್ಕೆ ಸಿಗ್ತಾ ಇದೆ, ಅಲ್ಲಿ ಸುಮಾರು 3-4 ಮನೆಗಳಿತ್ತು. ಆ 3-4 ಮನೆಗಳೇನಿದೆ, ಆ ಮನೆಗಳಲ್ಲಿ ಇಲ್ಲಿ ಗುಡ್ಡ ಕುಸಿದಂತಹ ಸಂದರ್ಭದಲ್ಲಿ ನದಿಯ ನೀರು ಫೋರ್ಸ್ ಆಗಿ ಆ ಮನೆಗಳ ಮೇಲೆ ಹೋಗಿತ್ತು, ಅಲ್ಲಿ ಕೊಚ್ಚಿಕೊಂಡು ಹೋಗಿದೆ. ನಮಗೆ ಅಲ್ಲಿ ಕಾಣಿಸ್ತದೆ ಒಂದಷ್ಟು ತೆಂಗಿನ ಮರಗಳ ಇರುವಂತಹ ಜಾಗದಲ್ಲಿ 2 ಮನೆಗಳಿತ್ತು. ಆ 2 ಮನೆಗಳ ನಮಗೆ ಬೇಸ್ ಕಾಣಿಸ್ತಾ ಇದೆ ವಿನಃ ಮನೆಗಳೇನಿದೆ ಆ ಮನೆಗಳಲ್ಲಿ ಇಲ್ಲಿ ಗುಡ್ಡ ಕುಸಿದಂತಹ ಸಂದರ್ಭದಲ್ಲಿ ನದಿಯ ನೀರು ಫೋರ್ಸ್ ಆಗಿ ಆ ಮನೆಗಳ ಮೇಲೆ ಹೋಗಿತ್ತು, ಅಲ್ಲಿ ಕೊಚ್ಚಿಕೊಂಡು ಹೋಗಿದೆ. ನಮಗೆ ಅಲ್ಲಿ ಕಾಣಿಸ್ತದೆ ಒಂದಷ್ಟು ತೆಂಗಿನ ಮರಗಳ ಇರುವಂತಹ ಜಾಗದಲ್ಲಿ 2 ಮನೆಗಳಿತ್ತು. ಆ 2 ಮನೆಗಳ ನಮಗೆ ಬೇಸ್ ಕಾಣಿಸ್ತಾ ಇದೆ ವಿನಃ ಮನೆ ಕಂಪ್ಲೀಟ್ ಆಗಿ ಕೊಚ್ಚಿಕೊಂಡು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಮನೆಯಲ್ಲಿ ಕೆಲವರು ಇದ್ದರು, ಅವರು ಕೂಡ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಬ್ಬ ಅಜ್ಜಿ ಕೂಡ ಇದ್ದರು, ಅವರು ಕೂಡ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಥಳೀಯರೊಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ 11 ಗಂಟೆಗೆ ಘಟನೆ ಆಗಿರುವಂಥದ್ದು, 10:30-11 ಗಂಟೆಗೆ ಆಗಿದೆ. ಈಗ ಎಷ್ಟು ಜನರ ಮೃತದೇಹ ಸಿಕ್ಕಿದೆ, ಹೇಗೆ ಕಾರ್ಯಾಚರಣೆ ನಡೆಸ್ತಾ ಇದ್ದೀರಿ? 4 ಜನ ಸಿಕ್ಕಿದೆ, 4 ಜನರ ಮೃತದೇಹ ಸಿಕ್ಕಿದೆ. ಇನ್ನೊಬ್ಬಳು ಏನೋ ಸಿಕ್ಕಿದ್ದಾಳೆ ಅಂತ ಸುದ್ದಿ ಇದೆ, ನನಗೆ ಗೊತ್ತಾಗಿಲ್ಲ, ಗಾಸಿಪ್ ಇದೆ. ಅಂದಾಜು ನಮ್ಮ ಪ್ರಕಾರ ಒಂದು 7-8 ಜನ ಸತ್ತಿರಬೇಕು ಅನ್ನೋ ಊಹೆ ಇದೆ ನಮಗೆ. ಒಂದು 3-4 ಲಾರಿ, ಒಂದು ಲಾರಿ ಈಗ ಆಲ್ರೆಡಿ ಆ ಕಡೆ ಇದೆ. ನಿನ್ನೆ ರಾತ್ರಿ ನಾವು 2 ಲಾರಿನಲ್ಲಿ ಸೆಕ್ಯೂರ್ ಮಾಡಿದ್ದೀವಿ, ತೊಗೊಂಡು ಇಟ್ಟಿದ್ದೀವಿ ಹೊರಗಡೆ. ಒಂದು ಲಾರಿ ಟ್ಯಾಂಕರ್ ನೀರಿನೊಳಗೆ ಹೋಗಿದೆ ಕೆಳಗಡೆ. ಇದು ಮಳೆಯ ಅಡಚಣೆಯಿಂದ ಕಾರ್ಯಾಚರಣೆಗೆ ತೊಡಕಾಗ್ತಾ ಇದೆ. ನಾವು ನೋಡ್ತಾ ಇದ್ವಿ ಗುಡ್ಡದ ಮಧ್ಯ ಭಾಗದಿಂದ ನೋಡಿ ನೀರು ಬರ್ತಾ ಇರುವಂಥದ್ದು. ನಿಮ್ಮ ಹಿಂದೆಗಡೆ ಕೂಡ ಮಧ್ಯ ಭಾಗದಲ್ಲಿ ನೀರು ಬರ್ತಾ ಇದೆ, ಇಲ್ಲೂ ಕೂಡ ನೀರು ಬರ್ತಾ ಇದೆ. ಈ ಹೈವೇ ಮಾಡಿದಂಥ ಕಾಮಗಾರಿ ಏನಿದೆ ಕಂಪನಿ, ಅದರ ಒಂದು ಈ ಒಂದು ಕಾಮಗಾರಿಯಿಂದಲೇ ಈ ರೀತಿ ಆಗಿದೆ ಅಂತೇಳಿ ಸ್ಥಳೀಯರು ಕೂಡ ಆರೋಪ ಮಾಡ್ತಾರೆ. ಏನು ಹೇಳ್ತೀರಿ? ಇದಕ್ಕೆ IRB ಅವರು ಕಾರಣಕರ್ತರು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಇದೊಂದು ಮಲೆನಾಡಾಗಿರೋದ್ರಿಂದ, ಇದು ದೊಡ್ಡ ಗುಡ್ಡಗಾಡು ಪ್ರದೇಶವಾಗಿರೋದ್ರಿಂದ ಹೇರಳವಾದಂಥ ಮಳೆ ಬೀಳ್ತಾ ಇರುತ್ತೆ. ಈ ಮಳೆ ಬೀಳುವಂಥ ಇಂಥ ಜಂಗಲ್ ಕಾಡಿನಲ್ಲಿ ಈ ಥರ ಹೊರತೆಗಳಾಗಿರುವಂಥದ್ದು, ನೀರು ಬರುವಂಥದ್ದು ಸಹಜವಾಗಿರುವಂಥದ್ದು. ಅದಕ್ಕೆ ಈ IRB ಅವರು ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಮತ್ತು ಕಾನೂನಲ್ಲಿ ಕೂಡ ಈ ಇಷ್ಟು ದೊಡ್ಡ ಅರ್ತ್ ಮೂವರ್ಸ್ಗಳಲ್ಲಿ ಕಟ್ಟು ಮಾಡುವಾಗ ಅದನ್ನು ನೋಡಿ ಸರ್ಕಾರದ ಅನುಮತಿ ತೊಗೊಳ್ಬೇಕಾಗ್ತದೆ. ಸರ್ಕಾರದ ಅನುಮತಿ ತಗೊಳ್ಳದೇ ಇದ್ದರೆ ಕಟ್ಟು ಮಾಡಿದ್ದಾರೆ ಅನ್ನುವಂಥ ಒಂದು ಗಾಸಿಪ್ಗಳು ನಮ್ಮಲ್ಲಿದೆ. ಏನೇ ಇದ್ದರೂ ಕೂಡ ಅದಕ್ಕೊಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕಾಗಿರೋದು IRB ಅವ್ರ ಕರ್ತವ್ಯವಾಗಿತ್ತು, ಅವ್ರು ಮಾಡಿಲ್ಲ. ಇದಕ್ಕೆ ಕಾರಣಕರ್ತರು IRB ಅವರು ಅಂತ ಅನಿಸ್ತಾ ಇದೆ. ಈಗ ಸ್ಥಳೀಯರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಈ ಘಟನೆಗೆ ಪ್ರಮುಖವಾದಂಥ ಕಾರಣ IRB ಅವರ ಕಳಪೆ ಕಾಮಗಾರಿ ಅಂತಲೇ ಈಗ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾರೆ. ನೋಡಿ, ನಮಗೆ ಗುಡ್ಡ ಕಾಣಿಸ್ತಾ ಇದೆ, ಗುಡ್ಡದ ಮಧ್ಯಭಾಗದಲ್ಲಿ ಅಲ್ಲಿ ಒಂದು ನೀರು ಕೂಡ ಹರಿತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಗುಡ್ಡದ ಮೇಲ್ಭಾಗದಿಂದ ಬರ್ತಾ ಇಲ್ಲ, ಗುಡ್ಡದ ಮಧ್ಯಭಾಗದಿಂದ ನೀರು ಆ ಪ್ರಮಾಣದಲ್ಲಿ ಹರಿತಾ ಇರುವಂಥದ್ದು. ಸೊ ಇನ್ನೂ ಕೂಡ ರಕ್ಷಣಾ
ಕಾರ್ಯಾಚರಣೆ ಹಾಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು 2 ದಿನಗಳ ಕಾಲ ಶೋಧ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವ ಮಾತುಗಳನ್ನು ಹೇಳಲಾಗ್ತಾ ಇದೆ. ಜೊತೆಗೆ ಇನ್ನು 1 ವಾರ ಆದರೂ ಕೂಡ ಈ ಒಂದು ಹೈವೇಯಲ್ಲಿ ಕ್ಲಿಯರ್ ಆಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಸಾಕಷ್ಟು ಸಮಯ ಕೂಡ ಬೇಕಾಗುತ್ತೆ ಅಂತೇಳಿ ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ. ಕಳೆದ 2 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನಾನೀಗ ನಿಂತಿರುವಂಥ ಜಾಗ ಏನಿದೆ NH64 ಎನ್ನುವಂಥ ಹೈವೇ ಏನಿದೆ, ಈ ಒಂದು ಹೈವೇಯಲ್ಲಿ ನಿನ್ನೆ ಇದೇ ಒಂದು ನನ್ನ ಬಲಭಾಗದಲ್ಲಿರುವಂಥ ಗುಡ್ಡ, ಬೃಹದಾದಂಥ ಗುಡ್ಡ ಮಣ್ಣು ಕುಸಿತ ಆಗಿದೆ. ಈ ಒಂದು ಮಣ್ಣು ಕುಸಿತದಿಂದಾಗಿ ಸುಮಾರು 15ಕ್ಕೂ ಹೆಚ್ಚು ಮಂದಿ ನಾಪತ್ತೆ ಆಗಿದ್ದಾರೆ ಅನ್ನುವ ಮಾಹಿತಿಯನ್ನು ಆಧರಿಸಿ ಈಗ ರಕ್ಷಣಾ ಕಾರ್ಯಾಚರಣೆ ಹಾಗೂ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇಲ್ಲಿ ಹಿಟಾಚಿಗಳನ್ನು ಬಳಸಿ, JCBಗಳನ್ನು ಬಳಸಿ ಗುಡ್ಡವನ್ನು ತೆರವು ಮಾಡುವಂಥ ಕೆಲಸ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ನಾನೀಗ ನಿಂತಿರುವಂಥ ಜಾಗ ಏನಿದೆ, ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಇರುವಂಥ ಈ ಒಂದು ಬೃಹದಾಕಾರದ ಗುಡ್ಡದಲ್ಲಿ ಮಣ್ಣು ಕುಸಿತ ಆಗಿ ಸುಮಾರು 15ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಅನ್ನುವ ಮಾಹಿತಿಯನ್ನು ಸ್ಥಳೀಯರು ತಿಳಿಸ್ತಾ ಇದ್ದಾರೆ. ಅದೇ ಒಂದು ಅನುಮಾನದ ಅಡಿಯಲ್ಲಿ ಈಗ ರಕ್ಷಣಾ ಪಡೆಗಳು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದೆ. ರಕ್ಷಣಾ ಕಾರ್ಯಗಳು ಯಾವ ರೀತಿಯಾಗಿ ಗುಡ್ಡ ಕುಸಿತ ಆಗಿರುವುದನ್ನು ತೆರವು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ಭಾಗದ ಆ ಬದಿಯಲ್ಲಿ ಸುಮಾರು ಟೀ ಅಂಗಡಿ ಏನಿತ್ತು, ಟೀ ಅಂಗಡಿಯಲ್ಲಿ ಇದ್ದಂಥ ಒಂದೇ ಕುಟುಂಬದ 5 ಜೊತೆಗೆ ಅಲ್ಲೇ ಇದ್ದಂಥ ಲಾರಿ ಚಾಲಕರು ನಾಪತ್ತೆ ಆಗಿದ್ರು. ಆ ಪೈಕಿ ಅಂದರೆ 7 ಜನರ ಪೈಕಿ 4 ಮೃತದೇಹಗಳು ಪತ್ತೆಯಾಗಿದೆ. ಇನ್ನುಳಿದ 3ಗೋಸ್ಕರ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ನೋಡಿ, ಇಲ್ಲಿರುವಂಥ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದರೆ, ಇಲ್ಲಿ ಒಂದು ಹೈ ಟೆನ್ಷನ್ ವೈರ್ ಹೋಗಿತ್ತು. ಆ ಹೈ ಟೆನ್ಷನ್ ವೈರ್ ಸಮೇತವಾಗಿ ಈ ಒಂದು ಗುಡ್ಡ ಈ ಒಂದು ಗಂಗಾವಳಿ ನದಿಗೆ ಬಿದ್ದಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿ ತುಂಬ ಆಳ ಇರುವಂಥ ಈ ಒಂದು ನದಿ, ಹರಿತಾ ಇರುವಂಥ ನದಿ, ಅಲ್ಲಿ ನಾವು ನಮ್ಮ ಕ್ಯಾಮ್ರಾಮನ್ ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ ಅನ್ನೋದು ನಮಗೆ ಅಲ್ಲಿ ನದಿಯಲ್ಲಿ ಕಾಣಿಸ್ತಾ ಇರುವಂತಹ ಒಂದು ಮಣ್ಣು ಅದಕ್ಕೆ ಸಾಕ್ಷ್ಯ ಆಗ್ತಾ ಇದೆ. ಮತ್ತೊಂದು ಕಡೆ ಆ ಭಾಗದಲ್ಲಿ ನಮಗೇನು ಕಾಣೋದಕ್ಕೆ ಸಿಗ್ತಾ ಇದೆ, ಅಲ್ಲಿ ಸುಮಾರು 3-4 ಮನೆಗಳಿತ್ತು. ಆ 3-4 ಮನೆಗಳೇನಿದೆ, ಆ ಮನೆಗಳಲ್ಲಿ ಇಲ್ಲಿ ಗುಡ್ಡ ಕುಸಿದಂತಹ ಸಂದರ್ಭದಲ್ಲಿ ನದಿಯ ನೀರು ಫೋರ್ಸ್ ಆಗಿ ಆ ಮನೆಗಳ ಮೇಲೆ ಹೋಗಿತ್ತು, ಅಲ್ಲಿ ಕೊಚ್ಚಿಕೊಂಡು ಹೋಗಿದೆ. ನಮಗೆ ಅಲ್ಲಿ ಕಾಣಿಸ್ತದೆ ಒಂದಷ್ಟು ತೆಂಗಿನ ಮರಗಳ ಇರುವಂಥ ಜಾಗದಲ್ಲಿ 2 ಮನೆಗಳಿತ್ತು. ಆ 2 ಮನೆಗಳ ನಮಗೆ ಬೇಸ್ ಕಾಣಿಸ್ತಾ ಇದೆ ವಿನಃ ಮನೆಗಳೇನಿದೆ ಆ ಮನೆಗಳಲ್ಲಿ ಇಲ್ಲಿ ಗುಡ್ಡ ಕುಸಿದಂತಹ ಸಂದರ್ಭದಲ್ಲಿ ನದಿಯ ನೀರು ಫೋರ್ಸ್ ಆಗಿ ಆ ಮನೆಗಳ ಮೇಲೆ ಹೋಗಿತ್ತು, ಅಲ್ಲಿ ಕೊಚ್ಚಿಕೊಂಡು ಹೋಗಿದೆ. ನಮಗೆ ಅಲ್ಲಿ ಕಾಣಿಸ್ತದೆ ಒಂದಷ್ಟು ತೆಂಗಿನ ಮರಗಳ ಇರುವಂಥ ಜಾಗದಲ್ಲಿ 2 ಮನೆಗಳಿತ್ತು. ಆ 2 ಮನೆಗಳ ನಮಗೆ ಬೇಸ್ ಕಾಣಿಸ್ತಾ ಇದೆ ವಿನಃ ಮನೆ ಕಂಪ್ಲೀಟ್ ಆಗಿ ಕೊಚ್ಚಿಕೊಂಡು ಹೋಗಿದೆ ಅಂತ ಹೇಳಲಾಗ್ತಾ ಇದೆ. ಮನೆಯಲ್ಲಿ ಕೆಲವರು ಇದ್ದರು, ಅವರು ಕೂಡ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಬ್ಬ ಅಜ್ಜಿ ಕೂಡ ಇದ್ದರು, ಅವರು ಕೂಡ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಥಳೀಯರೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ 11 ಗಂಟೆಗೆ ಘಟನೆ ಆಗಿರುವಂಥದ್ದು, 10:30-11 ಗಂಟೆಗೆ ಆಗಿದೆ. ಈಗ ಎಷ್ಟು ಜನರ ಮೃತದೇಹ ಸಿಕ್ಕಿದೆ, ಹೇಗೆ ಕಾರ್ಯಾಚರಣೆ ನಡೆಸ್ತಾ ಇದ್ದೀರಿ? 4 ಜನ ಸಿಕ್ಕಿದೆ, 4 ಜನರ ಮೃತದೇಹ ಸಿಕ್ಕಿದೆ. ಇನ್ನೊಬ್ಬಳು ಏನೋ ಸಿಕ್ಕಿದ್ದಾಳೆ ಅಂತ ಸುದ್ದಿ ಇದೆ, ನನಗೆ ಗೊತ್ತಾಗಿಲ್ಲ, ಗಾಸಿಪ್ ಇದೆ. ಅಂದಾಜು ನಮ್ಮ ಪ್ರಕಾರ ಒಂದು 7-8 ಜನ ಸತ್ತಿರಬೇಕು ಅನ್ನೋ ಊಹೆ ಇದೆ ನಮಗೆ. ಒಂದು 3-4 ಲಾರಿ, ಒಂದು ಲಾರಿ ಈಗ ಆಲ್ರೆಡಿ ಆ ಕಡೆ ಇದೆ. ನಿನ್ನೆ ರಾತ್ರಿ ನಾವು 2 ಲಾರಿನಲ್ಲಿ ಸೆಕ್ಯೂರ್ ಮಾಡಿದ್ದೀವಿ, ತೊಗೊಂಡು ಇಟ್ಟಿದ್ದೀವಿ ಹೊರಗಡೆ. ಒಂದು ಲಾರಿ ಟ್ಯಾಂಕರ್ ನೀರಿನೊಳಗೆ ಹೋಗಿದೆ ಕೆಳಗಡೆ. ಇದು ಮಳೆಯ ಅಡಚಣೆಯಿಂದ ಕಾರ್ಯಾಚರಣೆಗೆ ತೊಡಕಾಗ್ತಾ ಇದೆ. ನಾವು ನೋಡ್ತಾ ಇದ್ವಿ ಗುಡ್ಡದ ಮಧ್ಯ ಭಾಗದಿಂದ ನೋಡಿ ನೀರು ಬರ್ತಾ ಇರುವಂಥದ್ದು. ನಿಮ್ಮ ಹಿಂದೆಗಡೆ ಕೂಡ ಮಧ್ಯ ಭಾಗದಲ್ಲಿ ನೀರು ಬರ್ತಾ ಇದೆ, ಇಲ್ಲೂ ಕೂಡ ನೀರು ಬರ್ತಾ ಇದೆ. ಈ ಹೈವೇ ಮಾಡಿದಂಥ ಕಾಮಗಾರಿ ಏನಿದೆ ಕಂಪನಿ, ಅದರ ಒಂದು ಈ ಒಂದು ಕಾಮಗಾರಿಯಿಂದಲೇ
ಈ ರೀತಿ ಆಗಿದೆ ಅಂತೇಳಿ ಸ್ಥಳೀಯರು ಕೂಡ ಆರೋಪ ಮಾಡ್ತಿದ್ದಾರೆ. ಏನು ಹೇಳ್ತೀರಿ? ಇದಕ್ಕೆ IRB ಅವರು ಕಾರಣಕರ್ತರು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಇದೊಂದು ಮಲೆನಾಡಾಗಿರೋದ್ರಿಂದ ಇದು ದೊಡ್ಡ ಗುಡ್ಡಗಾಡು ಪ್ರದೇಶವಾಗಿರೋದ್ರಿಂದ ಹೇರಳವಾದಂಥ ಮಳೆ ಬೀಳ್ತಾ ಇರುತ್ತೆ. ಈ ಮಳೆ ಬೀಳುವಂಥ ಇಂಥ ಜಂಗಲ್ ಕಾಡಿನಲ್ಲಿ ಈ ಥರ ಹೊರತೆಗಳಾಗಿರುವಂಥದ್ದು, ನೀರು ಬರುವಂಥದ್ದು ಸಹಜವಾಗಿರುವಂಥದ್ದು. ಅದಕ್ಕೆ ಈ IRB ಅವರು ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕಿತ್ತು. ಮತ್ತು ಕಾನೂನಲ್ಲಿ ಕೂಡ ಈ ಇಷ್ಟು ದೊಡ್ಡ ಅರ್ತ್ ಮೂವರ್ಸ್ಗಳಲ್ಲಿ ಕಟ್ಟು ಮಾಡುವಾಗ ಅದನ್ನು ನೋಡಿ ಸರ್ಕಾರದ ಅನುಮತಿ ತೊಗೊಳ್ಬೇಕಾಗ್ತದೆ. ಸರ್ಕಾರದ ಅನುಮತಿ ತಗೊಳ್ಳದೇ ಇದ್ದರೆ ಕಟ್ಟು ಮಾಡಿದ್ದಾರೆ ಅನ್ನುವಂಥ ಒಂದು ಗಾಸಿಪ್ಗಳು ನಮ್ಮಲ್ಲಿದೆ. ಏನೇ ಇದ್ದರೂ ಕೂಡ ಅದಕ್ಕೊಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಬೇಕಾಗಿರೋದು IRB ಅವ್ರ ಕರ್ತವ್ಯವಾಗಿತ್ತು, ಅವ್ರು ಮಾಡಿಲ್ಲ. ಇದಕ್ಕೆ ಕಾರಣಕರ್ತರು IRB ಅವರು ಅಂತ ಅನಿಸ್ತಾ ಇದೆ. ಈಗ ಸ್ಥಳೀಯರು ಗಂಭೀರವಾದಂಥ ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಈ ಘಟನೆಗೆ ಪ್ರಮುಖವಾದಂಥ ಕಾರಣ IRB ಅವರ ಕಳಪೆ ಕಾಮಗಾರಿ ಅಂತಲೇ ಈಗ ಗಂಭೀರವಾದಂಥ ಆರೋಪವನ್ನು ಕೂಡ ಮಾಡ್ತಾರೆ. ನೋಡಿ, ನಮಗೆ ಗುಡ್ಡ ಕಾಣಿಸ್ತಾ ಇದೆ. ಗುಡ್ಡದ ಮಧ್ಯಭಾಗದಲ್ಲಿ ಅಲ್ಲಿ ಒಂದು ನೀರು ಕೂಡ ಹರಿತಾ ಇರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಗುಡ್ಡದ ಮೇಲ್ಭಾಗದಿಂದ ಬರ್ತಾ ಇಲ್ಲ, ಗುಡ್ಡದ ಮಧ್ಯಭಾಗದಿಂದ ನೀರು ಆ ಪ್ರಮಾಣದಲ್ಲಿ ಹರಿತಾ ಇರುವಂಥದ್ದು. ಸೊ ಇನ್ನೂ ಕೂಡ ರಕ್ಷಣಾ ಕಾರ್ಯಾಚರಣೆ ಹಾಗೆ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು 2 ದಿನಗಳ ಕಾಲ ಶೋಧ ಕಾರ್ಯಾಚರಣೆ ನಡೆಯುತ್ತೆ ಅನ್ನುವ ಮಾತುಗಳನ್ನು ಹೇಳಲಾಗ್ತಾ ಇದೆ. ಜೊತೆಗೆ ಇನ್ನು 1 ವಾರ ಆದರೂ ಕೂಡ ಈ ಒಂದು ಹೈವೇಯಲ್ಲಿ ಕ್ಲಿಯರ್ ಆಗಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಸಾಕಷ್ಟು ಸಮಯ ಕೂಡ ಬೇಕಾಗುತ್ತೆ ಅಂತೇಳಿ ತಿಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ.